ಒಂದು ಜಗಳಕ್ಕೆ ಬಂದು ಸರ್ ಹುಲಿ ಕಿರ್ಸ್ಕೊಂಡು ಸಿಕ್ಕಾಪಟ್ಟೆ ಬಂದಿತ್ತು ಇಲ್ಲಿ ಪಕ್ಕಗೆ ಸುಮ್ಮನೆ ಒಳಗಡೆ ಹೋಗ್ತೀವಿ ಅದಕ್ಕೆ ಆನೆ ಅಂತ ಗೊತ್ತಾಗಿಲ್ಲ ಏನೋ ಮನುಷ್ಯರಂತ ತಿಳ್ಕೊಬಿಡ್ತೀವಿ ಅನ್ನೋದು ಸುಮ್ಮನೆ ಬಾಳೆ ತೋಟ ಒಳಗಡೆ ಆನೆ ಹೋಯ್ತಾಯ್ತು ಸಪ್ತ ಜಾಸ್ತಿ ಆಗ್ತೈತಲ್ಲ ಕಾಫಿ ತೋಟದಲ್ಲಿ ಕೆಳಗಡೆ ಹುಲಿ ಸರಿ ನಮಗೆ ಮನುಷ್ಯರು ಹೋದ್ರೆ ಮಾತ್ರ ಕಾಣೋದು ಆನೆ ಮೇಲೆ ಹಿಡ್ಕೊಂಡ್ರೆ ಕಾಣಲ್ಲ ನಮ್ಮ ಆನೆ ಒಂದು ಏಟು ಹೊಡಿತೋದಕ್ಕೆ ಸಿಕ್ಕಿಲ್ಲ ಅದು ಪಾಸ್ ಆಗ್ಬಿಡ್ತು ಸಿಕ್ಕಿದ್ರೆ ಅದು ಹುಲಿಯನ್ನು ಹೊಡೆದಾಕ್ಬಿಡೋದು ಆನೆ ಒಂದೇ ಹೋಯ್ತಾ ಇದೆ ಧ್ವನಿ ಮಾಡಿದ್ರೆ ಪ್ರಾಣಿ ಹೋಗ್ಬಿಡ್ತದೆ ಅದಕ್ಕೆ ಫುಲ್ ಕಾಲಲ್ಲೇ ಸಿಗ್ನಲ್ ಮಾಡ್ತೀನಿ ಅದಲ್ಲ ಏನಿಲ್ಲ ಅದೇಂದ್ರೆ ಲಾರಿಗೆ ಎತ್ತಬಾರ್ದು ಎದ್ರುಕೊಂಡು ಲಾರಿಗೆ ಎತ್ತಬಾರ್ದು ಇಲ್ಲೇ ಇತ್ಕೊಳಕ್ಕೆ ಹೇಳ್ತಾರೆ ಒಂದು ನಮ್ಮ ಮನೆ ಜೊತೆ ಫೈಟ್ ಬಿತ್ತು ಇನ್ನೊಂದು ನಿಂತ್ಕೊಂಡು ನೋಡೋದು ಎರಡು ಫೈಟ್ ಮಾಡೋದು ನಿಂತ್ಕೊಂಡು ನೋಡೋದು. ಮಾನ್ಯ ವೀಕ್ಷಕ, ರಾಜ್ಯದಲ್ಲಿ ಎಲ್ಲರಿಗೂ ಬಹುದೊಡ್ಡ ಚರ್ಚಿತ ವಿಷಯ ಅಂದ್ಕೊಳ್ಳೆ ಬರುವಂತದ್ದು ಮೈಸೂರು ದಸರಾ ಇನ್ನೇನು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆಲ್ಲ ಗೊತ್ತು, ಜಂಬೂ ಸವಾರಿ. ಹೀಗಾಗಿ ಎಲ್ಲರ ಹುಡುಕಾಟ ಅಂಬಾರಿಯನ್ನು ಹೊರುವಂತ ಅಭಿಮನ್ಯು ಬಗ್ಗೆ ಹಾಗೆ ವಸಂತ್ ಅವರ ಬಗ್ಗೆ. ಹೀಗಾಗಿ ನಾವು ಈ ಹಿಂದೆ ವಸಂತ್ ಅವರ ಸಂದರ್ಶನವನ್ನು ಮಾಡಿದ್ದು ಸುಮಾರು ಜನ ಈಗಾಗಲೇ ನೋಡಿದ್ದೀರಾ. ಆದರೆ ಹೊಸ ಚಂದಾದಾರರಾಗ್ತಿರ್ತಾರೆ. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಏನು ಸುಮಾರು 2,000-3,000 ನಮ್ಮ ಚಾನಲ್ನಲ್ಲಿ ವಿಡಿಯೋ ಇರೋದ್ರಿಂದ ಸುಮಾರು ಆ ಸಂದರ್ಶನಗಳು ಕೆಳಗೆ ಹೋಗಿರ್ತವೆ. ಹೀಗಾಗಿ ಸುಮಾರು ಜನ ಹುಡುಕ್ತಾ ಇರ್ತಾರೆ. ನಾವು ಹೇಳ್ತಾ ಇರ್ತೇವೆ ದಯವಿಟ್ಟು ಪ್ಲೇಲಿಸ್ಟ್ನಲ್ಲಿ ನೋಡಿ ಅಂಥೇಳಿ. ಆದರೂ ಸುಮಾರು ಮೆಸೇಜ್ಗಳು ಪ್ರತಿ ದಿವಸ ಬರುತ್ತೆ. ಹಿಂದೆ ನೀವೇನಾದರೂ ನೋಡಿದ್ರು ಅಂತ ಹೇಳಿದರೆ ದಯವಿಟ್ಟು ಸ್ಕಿಪ್ ಮಾಡಿ. ಯಾಕಂತ ಹೇಳಿದ್ರೆ ಸುಮಾರು ಜನರು ಈ ವಿಡಿಯೋನ ನೋಡಿಲ್ಲ, ಅವರ ಸಂದರ್ಶನಗಳನ್ನು ತೋರಿಸಿ ಅನ್ನೋದಕ್ಕೋಸ್ಕರ ಮತ್ತೊಮ್ಮೆ ಇದನ್ನು ತುಂಬ ಅದ್ಭುತವಾದ ಕ್ಲಾಸಿಕ್ ಆದಂಥ ಸಂದರ್ಶನ ಇದು. ಹೀಗಾಗಿ ಮತ್ತೊಂದು ಬಾರಿ ಮರುಪ್ರಸಾರ ಮಾಡ್ತಾ ಇದ್ದೇವೆ. ದಯವಿಟ್ಟು ಆಸಕ್ತರು ನೋಡಿ. ಅಭಿಮನ್ಯು ಸ್ಟಾರ್ಟ್ ಆಗಿರೋ ಸರ್ ನಾನೇ ಒಂದು 22 ವರ್ಷ ಏನೋ ದಸರಾಕ್ಕೆ ಹೋಗಿದ್ದೀನಿ ಸರ್. ಅದೇ ಏನಾಗಿ ಸ್ಟಾರ್ಟ್ ಆಯ್ತು? ಫಸ್ಟಿಗೆ ಸ್ಟಾರ್ಟ್ ಆಗೋದು ಸಾಲು ಆನೆ ಅಂತ ಸರ್. ಒಂದು ಲೈನಾಗಿ ಸಾಲು ಹೋಗೋದು ಆನೆಗಳು ಮೊದಲು ಸ್ಟಾರ್ಟ್. ಆವಾಗ ದುರುಣ ಆನೆ ಅಂಬಾರಿ ಹೊರ್ತಾಯಿತ್ತು ಸರ್. ಆವಾಗ ಆ ಟೈಮಲ್ಲಿ ಬರೀ ಆ ಸಾಲು ಆನೆಗಳು ಹೋಯ್ತದೆ. ಛತ್ರಿ ಅಂತ ಹೇಳ್ಕೊಂಡು ಮೊದಲು ಸಾಲು ಆನೆಗಳು ಹೋಗ್ತಾಯಿತ್ತು. ಅನಂತರ ಅದಕ್ಕೆ ಸೆಲೆಕ್ಟ್ ಆಗಿತ್ತು ಸರ್. ಅನಂತರ ಬಂದು ಹಿಂದೆ ಬಲರಾಮ ಅಂಬಾರಿ ಹೊರತಿಗೆ ಗಾಡಿ ಆನೆ ಆಯ್ತು ಸರ್. ಬಲರಾಮ ಅಂಬಾರಿ ಹೊರ್ತಾ ಇತ್ತು. ಆವಾಗ ಅಭಿಮನ್ಯು ಗಾಡಿ ಆನೆ ಆಗಿತ್ತು. ಗಾಡಿ ಆನೆಗೆ ಅರ್ಜುನ ಅಂಬಾರಿ ಹೊರತ್ತಿಗೆಲ್ಲ ಫುಲ್ ಗಾಡಿ ಆನೆ ಆಗಿತ್ತು. ಅದು ಬ್ಯಾಂಡ್ ಶೆಟ್ ವಾದ್ಯ ಬ್ಯಾಂಡ್ ಶೆಟ್ ಗಾಡಿ ಹೇಳ್ಕೊಂಡು ಹೋಯ್ತದೆ ಸರ್. ಆನೆ ಆಗಿತ್ತು ಸರ್. ಸುಮಾರು ಈ ಅಂಬಾರಿ ಅವರಷ್ಟು ದಿನವಷ್ಟು ಬರೋಟ್ಲಿ ಬರೀ ಇದೇ ವಾದ ಗಾಡಿನೇ ಹೇಳ್ಕೊಂಡು ಹೋಯ್ತಾ ಇತ್ತು. ಬ್ಯಾಂಡ್ ಶೆಟ್ ಗಾಡಿನೇ ಹೇಳ್ಕೊಂಡು ಹೋಯ್ತಾ ಇತ್ತು. ಆನಂತರ ಶ್ರೀರಂಗಪಟ್ಟಣದಲ್ಲಿ ಅದಕ್ಕೆ ಮರದ ಅಂಬಾರಿಯವರು ಟ್ರೈನಿಂಗ್ ಆಯ್ತು ಸರ್. ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮರದ ಅಂಬಾರಿ ಅಲ್ಲಿ ಒಂದು 3-4 ವರ್ಷ ಅಲ್ಲಿನೂ ಮರದ ಅಂಬಾರಿ ಓದ್ಕೊಂಡು. ಅನಂತರ ಬಂದು 2020ಗೆ ಚಿನ್ನದ ಅಂಬಾರಿ ಆರ್ಡರ್ ಆಯಿತು. 19ರಲ್ಲಿ ಅರ್ಜುನ ಹೋಗ್ತಿರ್ಬೋದು ಸರ್. ಆ ಅರ್ಜುನ ರಿಟೈರ್ಮೆಂಟ್ ಆದಮೇಲೆ ಅಭಿಮನ್ಯುನಿಗೆ ಆದೇಶ ಆಗಿತ್ತು ಸರ್. ಇದು ಎಲ್ಲ ಕೆಲಸದಲ್ಲಿ ಮಾಡ್ತದೆ, ಇದನ್ನು ಭಾರನೂ ಓದ್ತಿದೆ. ಶ್ರೀರಂಗಪಟ್ಟಣದಲ್ಲಿ ಮಾಡಿದೆ ಅಂತ ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಮಾಡ್ತದೆ ಅಂಬಾರಿ ಕೆಲಸ ಮಾಡ್ತದೆ ಅಂತ ಸೆಲೆಕ್ಟ್ ಮಾಡಿದೆ ಸರ್. ಅದನ್ನ ಖುಷಿಯ ಅಭಿಮನ್ಯು ಹೊರಡುತ್ತಂತ ಮೈಸೂರಿಂದ ಇಲ್ಲ ಅಲ್ಲೇ ಇರ್ತಿರೋದಂತ. ಮೈಸೂರು ದಸರಾಕ್ಕೆ ಬಂದ್ರ ಆನೆಗಳು ಬೇರೆ ಆನೆಗಳು ವಾಪಸ್ ಬರೋದೇ ಇಲ್ಲ ಅಂತ ಅವತ್ತೆ ಊಟ ಮಾಡಿ ಚೆನ್ನಾಗಿ. ಅವು ಅದಕ್ಕೆ ಅಂತಲ್ಲ ಸರ್, ಅವು ಲಾರಿಗೇನೆ ಕೆಲವು ಆನೆಗಳು ಹತ್ತಕ್ಕೆ ಎದ್ರುಕೊಂಡ್ಬಿಡ್ತವೆ. ಏಕೆ? ಸ್ವಲ್ಪ ಲಾರಿ ಆದರೆ ಭಯ, ಮೇಲ್ಗಡೆ ಎತ್ಕೊಂಡು ಹೋಗ್ಬೇಕಲ್ಲ ಸರ್. ಅದಕ್ಕೆ ಲಾರಿಗೆ ಹತ್ಕೊಂಡು ಹೋಗಕ್ಕೇನೆ ಸ್ವಲ್ಪ ಭಯ ಆಯ್ತು. ಅದಕ್ಕೆ ಭಯ ಪಡೋದು. ಅಂದರೆ ನಾವು ಹೇಳೋ ಜಾಗದಲ್ಲಿ ಹತ್ಕೊಂಡ್ಬಿಡ್ತೇವೆ. ಕೆಲವು ಆನೆಗಳು ಹೊಸದಾಗಿ ಟ್ರೈನಿಂಗ್ ಬಂದಿರ್ತವೆ, ಅದನ್ನ ಕಲಿಯೋಕ್ಕೆ ಕರ್ಕೊಂಡು ಹೋಗಿರ್ತೀವಿ. ಆನೆಗಳು ಮಾಮೂಲಿ ವರ್ಷ ಹೋಗೋಂಥ ಆನೆಗಳು ಲಾರಿಗೆ ಭಾಳ ಚೆನ್ನಾಗಿ ಹತ್ಕೊಂಡ್ಬಿಡ್ತವೆ. ಈ ಆನೆಗಳು ಸ್ವಲ್ಪ ಹೊಸ ಆನೆಗಳು ತೊಗೊಂಡೋಗಿರ್ತೀವಿ. ಸ್ವಲ್ಪ ಇನ್ನು ಮುಂದ್ಗಡೆಗೆ ಬೇಕಲ್ಲ ಸರ್, ಕೆಲಸಗಳಿಗೆ ಇನ್ನೂ ಬೇಕು ಅಂತ ಆನೆಗಳು ಅವು ಸ್ವಲ್ಪ ಲಾರಿಗೆ ಎದ್ರುಕೊಂಡ್ಬಿಡ್ತವೆ ಅಷ್ಟು. ಹಾಗೆ ಲಾರಿ ಹತ್ತೋದಕ್ಕೆ ಮಾತ್ರ ಸರ್. ಕೆಲವು ಜನರು ಹೇಳ್ತಾರೆ ಅದು ಇಲ್ಲಿಂದ ಬಿಟ್ಟು ಹೋಗೋದಕ್ಕೆ ಹೆಂಗೆ ಮಾಡ್ತದೆ ಅಂತ ಹೇಳ್ತಾರೆ. ಅದೆಲ್ಲ ಏನಿಲ್ಲ ಸರ್, ಅದೆಲ್ಲ ಏನಿಲ್ಲ. ಅದೇಂದ್ರೆ ಲಾರಿಗೆ ಹತ್ತಬಾರ್ದು ಎದ್ರುಕೊಂಡು ಲಾರಿಗೆ ಹತ್ತಬಾರ್ದು ಇಲ್ಲೇ ಇತ್ಕೊಳಕ್ಕೆ ಹೇಳ್ತಾರೆ. ನಾನು ಆನೆ ಕಾರ್ಯಾಚರಣೆ ಸರ್ ಅಂದ್ರೂ ಮಿನಿಮಮ್ ಒಂದು 125 ಆನೆ ಕ್ಯಾಪ್ಚರ್ ಮಾಡಿದ್ದೀನಿ ಸರ್. ಹುಲಿ ನಾನು ಅದನ್ನ ಲೆಕ್ಕ ಇಲ್ಲ, ಒಂದು ಚಿರತೆಗೆ ಹೋಗಿದ್ದೀನಿ ಸರ್. ಅದು ನಾವು ಬರೀ ಓಡ್ಸೋಕೆ ಹೋಗಿದ್ದೀವಿ ಅಷ್ಟೇ. ಮಂಡ್ಯಕ್ಕೆ ಹೋಗಿದೆ, ಅಲ್ಲಿ ಓಡ್ಸೋಕೆ ಹೋಗಿದೆ, ಅದು ಕಾಣಿಸಿಲ್ಲ. ಅಲ್ಲೆಲ್ಲ ತೊಗೊಂಡು ಎಲ್ಲ ಹುಡುಕಾಟ ಮಾಡಿದ್ದೀನಿ ಸರ್. ಹುಲಿ ಸುಮಾರು ಕ್ಯಾಪ್ಚರ್, ಆನೆ ಮೇಲೆ ಡಾಟ್ ಮಾಡಿದ್ದೀನಿ ಸರ್ ಸುಮಾರು. ಹೌದಾ? ಆನೆ ನಮ್ಮ ಅಭಿಮನ್ಯು ಮೇಲೆ ಸುಮಾರು ಕ್ಯಾಪ್ಚರ್ ಮಾಡಿ ಕೆಲವು ಇದರಲ್ಲಿ ಒಂದು 2 ವರ್ಷ ಈ ಸ್ವಲ್ಪ ಟೈಮಲ್ಲೇ ಇವಾಗ ಒಂದು 3 ತಿಂಗಳೇನೋ ಆಗಿದೆ. 3 ತಿಂಗಳಾಗಿಲ್ಲ ಸರ್. ಇಲ್ಲೊಬ್ಬ 2 ಜನರು ಹೊಡೆದಾಕ್ಬಿಟ್ಟಿತ್ತು. ಇವಾಗ ಇಲ್ಲಿ ನಮ್ಮ ನಾಗರಹೊಳೆ ಪಕ್ಕನೇ ಹುಲಿಕಲ್ ಅಂತ ಬರ್ತದೆ ಸರ್. ಅಲ್ಲಿ 2 ಜನ ಹೊಡೆದಾಕ್ಬಿಟ್ಟಿತ್ತು. ಇವಾಗ ಅದಕ್ಕೆ ಒಂದು 2 ತಿಂಗಳೇನೋ ಆಗಿರ್ಬೋದು ಸರ್. 2-3 ತಿಂಗಳು ಆಗಿರ್ಬೋದು. ನಮ್ಮಲ್ಲೇ ಕ್ಯಾಪ್ಚರ್ ಮಾಡಿಸ್ತೆ ಸರ್. ಇವಾಗ 2 ಜನರ ಹೊಡೆದಾಕ್ಬಿಟ್ಟಿತ್ತು. ನಾನೇ ಹೋಗಿ ಆ ಕಡೆಯಿಂದ ಈ ಕಡೆ ಬರ್ತಾ ಇತ್ತು, ಬಂದು ಸುಮ್ಮನೆ ನಿಂತಿತ್ತು. ಅಲ್ಲೇ ಹೋಗಿ ನಾನೇ ಡಾಟ್ ಮಾಡಿಸಿದೆ ನಮ್ಮ ಆನೆ. ಮತ್ತು ಇಲ್ಲೊಂದು ಒಳಗಡೆ ಕ್ಯಾಪ್ಚರ್ ಮಾಡಿ ಸರ್. ಒಂದ್ಸತಿ ಆನೆ ಜೊತೆ ಫೈಟ್ ಬಂದ್ಬಿಡ್ತು ಒಂದು ಹುಲಿ. ಸುಮ್ಮನೆ ಒಳಗಡೆ ಹೋಗ್ತೀವಿ, ಅದಕ್ಕೆ ಆನೆ ಅಂತ ಗೊತ್ತಾಗಿಲ್ಲ ಏನೋ ಮನುಷ್ಯರಂತ ತಿಳ್ಕೊಬಿಡ್ತೀವಿ ಅನ್ನೋದು. ಸುಮ್ಮನೆ ಬಾಳೆ ತೋಟ ಒಳಗಡೆ ಆನೆ ಹೋಯ್ತಾಯ್ತು, ಸಪ್ತ ಜಾಸ್ತಿ ಆಗ್ತೈತಲ್ಲ. ಕಾಫಿ ತೋಟದಲ್ಲಿ ಕೆಳಗಡೆ ಹುಲಿ ಸರಿ ನಮಗೆ ಮನುಷ್ಯರು ಹೋದ್ರೆ ಮಾತ್ರ ಕಾಣೋದು, ಆನೆ ಮೇಲೆ ಹಿಡ್ಕೊಂಡ್ರೆ ಕಾಣಲ್ಲ. ಕಾಫಿ ತೋಟದಲ್ಲಿ ಸರ್. ಆವಾಗ ಒಂದ್ಸತಿ ಮನುಷ್ಯರೆಲ್ಲ ಇದ್ರು. ಅದು ಬಾಳೆ ತೋಟದಲ್ಲಿ ಆನೆ ಪಕ್ಕಾಗಿನ ಬಂದ್ಬಿಟ್ಟು ಸರ್. ಅಲ್ಲಿ ಹುಲಿ ಕಾಣಿಸ್ತಾ ಇರಲಿ. ಈ ಕಾಫಿ ತೋಟದಲ್ಲಿ ಸರಿ ಕಾಣಿಸಲ್ಲ ನಮ್ಗೆ ಆನೆ ಮೇಲೆ ಕೂತ್ಕೊಂಡ್ರೆ.
ಆನೆ ಹೈಟ್ ಇದ್ದಿಲ್ಲ ಸರ್, ಕೆಳಗಡೆ ಕಾಣಿಸಲ್ಲ. ಒಂದು ಜಗಳಕ್ಕೆ ಬಂದು ಸರ್ ಹುಲಿ ಕಿರ್ಸ್ಕೊಂಡು ಸಿಕ್ಕಾಪಟ್ಟೆ ಬಂದಿತ್ತು. ಇಲ್ಲಿ ಪಕ್ಕಕ್ಕೆ ಎಲ್ಲಾಗಿದ್ರು? ಕಾನೂರು. ಆವಾಗ ಡಾಟ್ ಮಾಡೋದಕ್ಕಂತ ಮುಚ್ಚಲೆ ಆನೆ ಜೊತೆ ಜಗಳ ಬಂದಿತ್ತು. ಅಂದು ನಮ್ಮ ಆನೆಗೆ ಬಂದು ಪಕ್ಕ ಇಷ್ಟೇ ಬಂದ್ಬಿಡ್ತು. ನಮ್ಮ ಆನೆ ಒಂದು ಏಟು ಹೊಡಿತೋದಕ್ಕೆ ಸಿಕ್ಕಿಲ್ಲ, ಅದು ಪಾಸ್ ಆಗ್ಬಿಡ್ತು. ಸಿಕ್ಕಿದ್ರೆ ಹುಲಿಯನ್ನು ಹೊಡೆದಾಕ್ಬಿಡೋದು. ಆವಾಗ ನಮ್ಮ ಆನೆ ಹೊಡಿತಲ್ಲಿಗೆ ನಮ್ಮ ಆನೆ ಆವಾಗ ಮತದಲ್ಲಿತ್ತು, ಫುಲ್ಲು ಮತದಲ್ಲಿತ್ತು. ಆವಾಗ ಹೋದ್ಮೇಲೆ ಡಾಟ್ ಮಾಡಿದ್ರು, ಬಿದ್ದುಕೊಬಿಡ್ತು. ಅದನ್ನ ಹಿಡಿದು ಜೂಗೆ ಕೇಳಿಸ್ತು ಸರ್. ಮತ್ತು ಇನ್ನೊಂದು ಹುಲಿ ಬಂಡೀಪುರದಲ್ಲಿ ಒಂದು ಮನುಷ್ಯರನ್ನ ತಿಂದಾಕ್ಬಿಟ್ಟು ಅಲ್ಲಿನ ಹೊಡೆದಾಕ್ಬಿಟ್ಟಿತ್ತು ಹುಲಿ. ಅದು ನಾವು 4-5 ಆನೆ ತೊಗೊಂಡೋಗಿದ್ದು. ಅದು ಸಿಕ್ಕಾಪಟ್ಟೆ ಆನೆ ಜೊತೆ ಜಗಳ ಮಾಡ್ತಾಯಿತ್ತು. ಅದು ಆನೆ ಜೊತೆನೇ. ಆನೆಗಳೇ ಅಲ್ಲಿಗೆ ಹೋಗಿ ಸ್ವಲ್ಪ ಗುತ್ತಿಗಳನ್ನ ಕೀಳು ಮಾಡೋಕೆ ಆನೆ ಜೊತೆ ಮನುಷ್ಯರು ಹೋಗಿ ಮಾಡೋಕ್ಕಾಗಲ್ಲ, ಅಲ್ಲಿ ಮನುಷ್ಯರಿಗೆ ಬಿದ್ದುಬಿಡ್ತದೆ ಹುಲಿ. ಅದಕ್ಕೆ ಆನೆಗಳೆಲ್ಲ ಜೊತೆಲೇ ಬಯಲು ಮಾಡಿಸೋದು ನಾವು, ಕಾಡುಗಳನ್ನ ಇದ್ದರೆ ಸ್ವಲ್ಪ. ಆ ಮಾಡೋತ್ತಿಗೆ ಆನೆನೇ ಎದುರಿಸ್ತಿತ್ತು, ಒಂದೇ ಸತಿ ಎದುರಿಸ್ತಿತ್ತು. ಗೌರ್ರು ಅಂತಿತ್ತು ಒಂದ್ಸಲಿ. ಆನೆಗಳೇ ಸ್ವಲ್ಪ ಹಿಂದೆ ಆಗ್ತಿದ್ದು, ಅದನ್ನು ಮನುಷ್ಯರನ್ನ ತಿಂದುಬಿಟ್ಟಿತ್ತು. ಅದನ್ನು ನಮ್ಮ ಅಭಿಮನ್ಯನ ಮೇಲ್ಗಡೆ ಕೂತು ಡಾಟ್ ಮಾಡಿದ್ರು. ಅಭಿಮನ್ಯುವಿನಿಂದ ಬಿದ್ದೆ ಏನಿಲ್ಲ ಸರ್, ಇದುವರೆಗೆ ಅಭಿಮನ್ಯನಿಂದ ಯಾರು ಬಿದ್ದಿಲ್ಲ. ಮೇಲ್ಗಡೆ ಹೋದ್ರಲ್ಲ ಇಡೀ ಸೇಫ್ಟಿಯಾಗಿ ಹೋಗಿದ್ದಾರೆ. ಎಷ್ಟೋ ಆನೆಗಳಲ್ಲಿ ಹೋಗಿರೋದು ನಾನು ಕೇಳಿಲ್ಲ ಸರ್. ಅಭಿಮನ್ಯಲ್ಲಿ ಯಾರು ಕೂತ್ಕೊಳ್ತೀನಿ ಅಂದರೆ ಫಸ್ಟ್ ಅಭಿಮನ್ಯಲ್ಲಿ ಕೂತ್ಕೊಂಡ್ರೆ ಏನಾಗಲ್ಲ ಅಂತ ಎಲ್ಲರಿಗೂ ಗೊತ್ತೇ ಆಗ್ಬಿಟ್ಟಿದೆ. ಯಾಕಂದ್ರೆ ಆನೆ ಕ್ಯಾಪ್ಚರ್ ಮಾಡೋತ್ತಿಗೆ ಫೈಟ್ ಅಂದ್ರೂ ಕೆಲ ಆನೆಗಳು ಬರೋತ್ತಿಗೆ ಕಾಡಿನ ಕಡೆ ಸ್ಪೀಡಾಗಿ ಬಂದರೆ ತಿರ್ಗಾ ಕೊಟ್ಬಿಡ್ತವೆ. ಅಭಿಮನ್ಯ ಬಂದರೆ ಯಾವ್ದಾದ್ರು ಮಗನೇ ಕೊಟ್ಟು ನಿಲ್ಲಿಸ್ತದೆ, ಫೈಟಿಗೆ ನಿಂತು ಬಿಡ್ತದೆ ಅದು. ಅದಕ್ಕೆ ಯಾರು ಡಾಟ್ ಮಾಡೋಕ್ಕೆ ಫಸ್ಟ್ ಬಂದು ಕೂತ್ರೆ ಅಭಿಮನ್ಯ ಮೇಲೆ ಕೂತ್ಕೊಳ್ತೀವಿ ಅಂತ ಹೇಳ್ತಾರೆ. ಅದೇನಾದ್ರು ಬಂದ್ರೆ ಫೈಟ್ ಬಂದ್ರೆ ನಿಲ್ಲಿಸ್ತದೆ ಅಂತ. ಈಗ ಇದು ಬಂದ್ಬಿಡುತ್ತೆ ಸಡನ್ ಆಗಿ, ರೆಂಪೆ ಕೊಂಪೆ ಬಂದ್ಬಿಡುತ್ತೆ ಮರದ್ದು, ಆಗ ಹೇಗೆ ಮಾಡ್ತೀರಾ? ಅದು ನನ್ನ ಹತ್ರ ಕಾಲಲ್ಲೆಲ್ಲ ಬ್ರೇಕ್ ಎಲ್ಲ ಇರ್ತಲ್ಲ ಸರ್, ಕಾಲಲ್ಲೇ ಬ್ರೇಕ್ ಕೊಡ್ಬೋತೀನಿ. ಕಾಲಲ್ಲೇ ನಾನು ಎಳೆದು ಹಿಡ್ಕೊಂಡ್ರೆ ಅದು ಮುಂದೆ ಪಾಸೇ ಆಗಲ್ಲ. ಗುತ್ತಿಗಳು ಜಾಸ್ತಿ ಇದೆ, ಫುಲ್ ಕಾಲಲ್ಲೇ ಟ್ರೈನಿಂಗ್ ಕೊಡ್ತೀನಿ. ಇದನ್ನೆಲ್ಲ ಮುರಿಬೇಕಂತ, ಎಲ್ಲ ಕಟ್ ಮಾಡ್ಬೇಕಂತ. ಇಲ್ಲಿ ನಾನು ಮಾತಾಡಿದ್ರೆ ಪ್ರಾಣಿಗಳು ಹೋಗ್ಬಿಡ್ತದೆ. ಅದು ಒಂದೇ ಹೋದಾಗೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಆನೆ ಒಂದೇ ಹೋಯ್ತಾ ಇದೆ, ಧ್ವನಿ ಮಾಡಿದ್ರೆ ಪ್ರಾಣಿ ಹೋಗ್ಬಿಡ್ತದೆ. ಅದಕ್ಕೆ ಫುಲ್ ಕಾಲಲ್ಲೇ ಸಿಗ್ನಲ್ ಮಾಡ್ತೀನಿ. ಇದನ್ನ ಈ ಕಡೆಗೆ ಮುರಿಬೇಕು, ಇದನ್ನ ಈ ಕಡೆಗೆ ಮುರಿಬೇಕಂತ ಫುಲ್ ಕಾಲಲ್ಲೇ ಸಿಗ್ನಲ್ ಕೊಡ್ತೀನಿ ಸರ್. ಹೇಗೆ ಕಾಲಲ್ಲೇ ಫುಲ್ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಅಲ್ಲ, ಅದು ಕಾಲಲ್ಲಿ ಹೇಗೆ ತೋರಿಸಿ? ಕಾಲಲ್ಲಿ ಇದು ಈ ಕಡೆ ಹೆಂಗೆ ಅಂದರೆ ಸರ್ ಮುಂದೆ ಹೋಯ್ತದೆ, ಹಿಂಗೆ ಹೋದ್ರೆ ಮುಂದೆ ಹೋಯ್ತದೆ. ಈ ಕಡೆ ತಿರುಗಿದ್ರೆ ಹಿಂಗೆ ಬರ್ತದೆ, ಈ ಕಡೆ ತಿರುಗಿದ್ರೆ ಹಿಂಗೆ ಬರ್ತದೆ. ಕಾಲಲ್ಲೇ ಎಲ್ಲ ಟ್ರೈನ್ ಅಪ್ ಮಾಡ್ತದೆ ಸರ್. ಅಂದರೆ ಲೆಫ್ಟಿಗೆ ಹೋಗು ಎಲ್ಲ ಫುಲ್. ಅದಕ್ಕೆ ಇದು ಮೈಂಡಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್. ಈ ಕಡೆ ಲೆಫ್ಟು ರೈಟು ಎಲ್ಲ ಫುಲ್ ಕಾಲಲ್ಲೇ ಸಿಗ್ನಲ್. ಬಾಯಿ ಬಿಟ್ಟು ಮಾತಾಡಿದರೆ ಒಂದು ಹುಲಿ ಇದ್ರೂ ಸೈಡ್ಗೆ ಹೋಗ್ಬಿಡ್ತದೆ. ಒಂದು ಆನೆಯನ್ನು ಕೆಲ ಆನೆಗಳು ಮನುಷ್ಯರಿಗೆ ಎದುರ್ಕೊಂಡು. ನೀವು ಹೆಬ್ಬರಳಿಂದ ಮಾಡ್ತೀರಿ ಅದರಲ್ಲಿ? ಇಲ್ಲ ಸರ್, ಎಲ್ಲದನ್ನೇ ಸೇರ್ತದೆ ಇದಕ್ಕೆ. ಈ ಕಡೆ ಹಿಂಗೆ ಅಂದರೆ ಫುಲ್ಲು ಹಿಂಗೆ ಎಳೆದು ಹಿಡ್ಕೊಬಿಟ್ರೆ ನಿಂತ್ಕೊಂತ, ಫುಲ್ಲು ಹಿಂಗೆ ಒದ್ರೆ ಮುಂದೆ ಹೋಗಂತ. ಸೈಡ್ಗೆ ಹೆಂಗೆ ಅಂತ ಹೇಳಿದ್ರೆ ಈ ಕಡೆ ಭಾಗ ಹೋಗುವಂತ, ಈ ಕಡೆಗೆ ಹೇಳಿದ್ರೆ ಈ ಕಡೆ ಭಾಗ ಹೋಗುವಂತ. ರಫ್ಟು ಲೈಟೆಲ್ಲ ಫುಲ್ ಕಾಲಲ್ಲೇ ಕೊಡ್ತೀವಿ. ಅದಕ್ಕೆ ಬೈಟ್ ಅಂತ ಹೇಳ್ತೀವಿ. ಕಾಲಲ್ಲಿ ಫುಲ್ ಅಂದ್ಬಿಟ್ರೆ ಹಂಗೆ ಬೈಟ್ ಬಿದ್ದುಕೊಡ್ತೇವೆ ಸರ್. ಕೂತ್ಕೊಳ್ತದೆ. ಹೇಳೋದಕ್ಕೆ ಕಾಲಲ್ಲಿ ಸ್ವಲ್ಪ ಮೇಲ್ಗಡೆ ಎತ್ತಿದ್ರೆ ಮೇಲ್ಗಡೆ ಹೇಳಕ್ಕೆ ಹೇಳಿದ್ದೀನಿ ಅಂತ. ಮೇಲ್ಗಡೆ ಫುಲ್ ಕೆಳಗಡೆ ಅಂಬ್ಕೊತೀವಿ, ಬೈಟ್ ಬಿದ್ಕೊಂತ. ಪುನಃ ಮೇಲ್ಗಡೆ ಹೇಳೋಕ್ಕೆ ಪುನಃ ಮೇಲ್ಗಡೆ ಕಾಲು ನೆತ್ತೀವಿ, ಮೇಲ್ಗಡೆ ಹೇಳಂತ. ಫುಲ್ ಕಾಲಲ್ಲೇ ಟ್ರೈನಿಂಗ್. ಓಡಂತ ಹೇಳೋದಕ್ಕೆ ಫುಲ್ ಹಿಂಗೆ ಹೋದ್ರೆ ಸಾಕು ಸರ್. ಫುಲ್ ಹಿಂಗೆ ಸ್ಪೀಡಾಗಿ ಹೋದ್ರೆ ಸ್ಪೀಡಾಗಿ ನಡೆ ಅಂತ. ಲೆಫ್ಟ್ ರೈಟ್ ಅದು ರೈಟ್ ಅಂದರೆ ಕಾಲು ಹೀಗೆ. ಹಾಂ, ಇಲ್ಲ, ಒಂದು ಕಾಲು ಈ ಕಡೆಗೆ, ಒಂದು ಫುಲ್ ಸ್ಟ್ರೈಟು. ಈ ಕಡೆ ಹೇಳ್ಕೊಂಡ್ರೆ ರೈಟಿಗೆ ಬಂತಂತ. ಪುನಃ ಇದಕ್ಕೆ ಕರೆಕ್ಟಾಗಿ ಮಡಗಿ ಈ ಕಡೆ ಹೇಳ್ಕೊಬಿಟ್ರೆ ಲೆಫ್ಟ್ ಹೋಯ್ತಂತ. ಪುನಃ 2 ಕಾಲ ಹಿಂದೆ ಹೇಳಿದ್ರೆ ರಿವರ್ಸ್ ಬಂತ. 2 ಕಾಲು ಹಿಂದೆನಾ? ಕಾಲು 2 ಕಾಲ ಹಿಂದೆ ಹೇಳಿದ್ರೆ ಹಿಂಗೆ ರಿವರ್ಸ್ ಹೋಯ್ತಾ ಇರ್ತದೆ. ಫುಲ್ ಕಾಲಲ್ಲೇ ಹೇಳ್ತೀವಿ. ಈಗ ಮುಂದೆ ಎಲ್ಲ ಈ ಕೊಂಪೆ ರೆಂಪೆ ಇದಾವೆ. ಫುಲ್ ಕಾಲಲ್ಲೇ ಮೇಲ್ಗಡೆ ಎತ್ತಿ ಹಿಂಗೆಂತ ಕಾಲಲ್ಲೇ ಮೇಲ್ಗಡೆ ಎತ್ತಿರಿ ಸಾಕು ಸರ್. ಅದೇ ಸುಂಡ್ಲ ಕಾಯಿಲೆ ಅದೇ ಅದನ್ನೆಲ್ಲ ಮುರಿದಾಗ್ತದೆ. ಈ ಕಡೆ ಭಾಗ ಈ ಕಡೆ ಕಾಲಲ್ಲಿ ಎತ್ತಿ, ಈ ಕಡೆ ಭಾಗ ಅದೇ ಮುರಿದಾಗ್ತದೆ. ಎಂಥ ದೊಡ್ಡ ರೆಂಪೆ ಇದ್ರೂ ಮುರಿದು ಬಿಡುತ್ತೆ. ಅದಕ್ಕೆ ಇರೋಂಥ ಎಷ್ಟು ದಪ್ಪ ಕೆಪಾಸಿಟಿ ಐತೆ ಅಷ್ಟನ್ನೆಲ್ಲ ಇಡೀ ಮುರಿಸ್ಬೋದು ಸರ್. ಇಷ್ಟು ದಪ್ಪನೆಲ್ಲ ಮುರಿದಾಗ್ತವೆ. ಹೌದಾ? ಮುರಿದಾಗ್ತವೆ. ಅಷ್ಟು ಪವರ್ ಇರುತ್ತೆ. ಅಷ್ಟು ಪವರ್ ಇರುತ್ತೆ ಸರ್. ಇಲ್ಲಿ ಏನಿಲ್ಲ ಸರ್, ಭತ್ತ, ಹುಲ್ಲು ಮತ್ತು ಹುರುಳಿಕಾಳು, ರಾಗಿ ಮುದ್ದೆ. ಕಾಡಿಗೆ ಹೋದರೆ ಕಾಡಲ್ಲಿ ಅದಕ್ಕೆ ಏನು ಬೇಕು ಅದು ಖುಷಿಯಾದ ತಿಂದ್ಕೋಬೋದು. ಅದಕ್ಕೆ ಬೇಡಿ ಸೈನ್ ಅಂತ ಹಾಕಿ ಬಿಡ್ತೀವಿ. ಅದು ಅಭಿಮನ್ಯ ಇನ್ನೂ ಮೇಯ್ಬೇಕಂತ ಹೋದರೆ ಅದೊಂದು 3-4-5 ಕಿಲೋಮೀಟ್ರ್ ದಾಟಿನೇ ಹೋಗಿ ಮೇಯೋದು. ಅದು ಸ್ವಲ್ಪ ದೂರನೇ ಮೇಯೋ ಸರ್. ಇಲ್ಲಿ ಅಕ್ಕಪಕ್ಕದಲ್ಲ ಮೇಯಲ್ಲ. ಕೆಲವು ಆನೆಗಳದು ಕಾಡನಿಗೆ ಅವಕ್ಕೆ ಎದ್ಕೊಂಡು ಅಕ್ಕಪಕ್ಕದಲ್ಲಿ ಮೇಯ್ತಾ ಇರ್ತದೆ. ಇದು ಯಾವುದಕ್ಕೆ ಎದುರಿಗೆ ಅಲ್ಲಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ದೂರ ಹೋಗಿ ಮೇಯ್ತಾ ಇರ್ತದೆ. ಅದು ಮಾಮೂಲಿ ಈ ಆನೆಗಳು ಏನು ತಿಂತದೆ ಅದೆಲ್ಲ ತಿಂತದೆ. ಬಿದಿರು, ಮರದ ಕೊಂಬೆ, ಆಲ್ದು, ಬಸಿರಿದು, ಇವೆಲ್ಲದಕ್ಕೆ ಏನೇನು ಇಷ್ಟ ಬರ್ತವೆ, ಅಂಬುಗಳು ಅವೆಲ್ಲ ಬರ್ತವೆ, ಹುಲ್ಲುಗಳು, ಇವನ್ನೆಲ್ಲ ಕಿತ್ಕೊಂಡು ತಿಂದ್ಕೊಂಡು ಹೋಗ್ತಾ ಇರ್ತದೆ. 3 ಗಂಟೆಗೆ ಮಲಗ್ತದೆ ಸರ್. 3 ಗಂಟೆಗೆಲ್ಲ ಮಲಗಿಬಿಡ್ತದೆ ಸರ್. ರಾತ್ರಿ 3 ಗಂಟೆಗೆ? ರಾತ್ರಿ 3 ಗಂಟೆಗೆ. ಅಲ್ಲಿವರೆಗೆ ಮಲಗೋದಿಲ್ಲ? ಅಲ್ಲಿವರೆಗೆ ತಿಂತಾನೆ ಇರದೆ. ಅದಕ್ಕೆ ದೊಡ್ಡ ಕೆಲಸ ತಿನ್ನೋದೇ, ಊಟನೇ ದೊಡ್ಡ ಕೆಲಸ ಸರ್. ಅದಕ್ಕೆ ಕೆಲಸದ ಪೈಕಲ್ಲಿ ಲೆಕ್ಕದಲ್ಲಿ ಜ್ಞಾನ ಮಾಡ್ಕೊಂಡ್ರೆ ಊಟನೇ ದೊಡ್ಡ ಕೆಲಸ ಅನ್ಸ್ಬಿಟ್ಟಿದೆ ನನಗೆ. ಅದು ತಿನ್ಬೇಕಲ್ಲ ಸರ್, ಅಷ್ಟು ಹೊಟ್ಟೆಗೆ ತಿನ್ಬೇಕಲ್ಲ, ಅಷ್ಟು ಕೆಲಸ ಮಾಡಬೇಕದು. ಊಟ ಮಾಡ್ಕೊಂಡೇ ಇರಬೇಕದು. ಮನಗೊತ್ತಿಗೆ ಮಾತ್ರ ಅದಕ್ಕೆ ಅಷ್ಟು. ಅದು ಎಷ್ಟು 3 ಗಂಟೆ ಮಲಗುತ್ತೆ? 3 ಗಂಟೆಗೆ ಮಲಗುತ್ತೆ ಸರ್. 6 ಗಂಟೆಗೆಲ್ಲ ಎದ್ಬಿಡ್ತದೆ ಸರ್. 2 ಸೈಡ್ ತಿರುಗಿ ಮಲಗ್ತದೆ.
ಇಲ್ಲ ಸರ್, ಮಾಮೂಲಿ ಹಿಂಗೇನೆ ಮಾಡಿ ಮನಗ್ತದೆ, ಹಿಂಗೇನೆ ಮಾಡಿ ಮನಗ್ತದೆ, ಯಾವ ರೀತಿ ಖುಷಿ ಮದ ರೀತಿ ಮನಗ್ತದೆ. ಆದ್ರೆ ಅದಕ್ಕೆ ಯಾರಾದ್ರೂ ಬಂದ್ರೆ ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗ್ತದೆ ಸರ್. ಕೆಲವೊಂದು ಒಂದೊಂದು ಸತಿ ಗೊತ್ತೇ ಆಗಲ್ಲ, ಮನ್ಸರು ಹೋದ್ರು ಸುಮ್ಮನೆ ಬಿದ್ಕೊಂಡ್ಬಂದ್ತಾರೆ. ಸುಮಾರು ಸತಿ ನಾವೇ ಎದ್ಕೊಂಡು ಮನೆಯಿಂದ ಅಲ್ಲಿ ನಾವು ನಾನು ಪಕ್ಕದಲ್ಲೇ ಮನಗೋದು. ನಮ್ಮ ಮನೆ ಹತ್ರ ಒಂದು ಅಷ್ಟಿಗೆ ಅಂತ ಹೇಳಿದ್ರೆ ನಾನು ಅಷ್ಟೆಲ್ಲೇ ಮನಗ್ತೀನಿ. ಅಲ್ಲೊಂದು ಸಡ್ಡೆ ಹಾಕ್ತೀನಿ, ನಾನು ಅಷ್ಟಲ್ಲೇ ಮನ್ಕೊಬಿಡ್ತೀನಿ. ನಾವೇ ದಾಟ್ಕೊಂಡು ಹೋದ್ರೆ ಆ ಕಡೆಗೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಮನೆಗೆ ತರ್ತದೆ. ನಮ್ಮವರೇ ಇದ್ದಾರಲ್ಲ ಅಂದ್ಕೊಂಡು ಮನೆಗೆ ತರ್ತೀವಿ. ಏನಿಲ್ಲ ಸರ್, ನಮ್ಮ ಮನೆಗೆ ಬಂದರೆ ಮಾಮೂಲಿ ಅದಕ್ಕೆ ಒಂದು ಬೆಲ್ಲ ಅಂತ ಕೊಡ್ತೀವಿ. ನಮ್ಮ ಮನೇಲಿ ಅದಕ್ಕೆ ಎಲ್ಲಿ ಯಾವ್ದ್ರ ಕಡೆ ಹೋಗಿ ಬಂದರೂ ನಮ್ಮ ಮನೇಲಿ ಒಂದು ಬೆಲ್ಲ ಅಂತ ನಮ್ಮ ಮನೇಲಿ ಮಾಮೂಲಿ ಇದ್ದೇ ಇರ್ತದೆ. ಅದು ಕೊಡಲೇಬೇಕು, ಮನೆ ತಕ್ಕೆ ಬರ್ತದೆ. ಅಲ್ಲಿ ಬಿಚ್ಚಿದ ತಕ್ಷಣ ಮನೆ ತಕ್ಕೇ ಬರ್ತದೆ. ಅಲ್ಲಿ ಹೋಗಿ ನನಗೆ ಬೆಲ್ಲ ಕೊಡ್ತಾರೆ ಇಲ್ಲಿ ಅಂತ ಬಂದು ತಿಂದ್ಬಿಟ್ಟು ಆಗ ಹೋಗ್ತದೆ. ಮನೆಗೆ ಬಂದೇ ಬರ್ತದೆ. ನಾವು ಸಾಕಿರೋಂಥದ್ದು ಅಲ್ಲ ಸರ್, ಅದಕ್ಕೆ ಗೊತ್ತಾಯ್ತದೆ ಓಲ್ಲಿ ನನಗೆ ಬೆಲ್ಲ ಕೊಡ್ತಾರೆ ನಮ್ಮ ಮನೆಯಲ್ಲಿ ಅಂತ. ನಾವು ಬಿಟ್ಟರೆ ಅಲ್ಲಿಗೆ ಬರ್ತದೆ ಸರ್, ಮನೆಗೇನೆ ಬರ್ತದೆ. ಇವಾಗ ನಮ್ಮ ಮಕ್ಕಳೇ ನಾನು ಮದ ಬಂದಾಗೂ ಅಡುಗೆ ಸೇರಿಸಲ್ಲ, ಮೇಲ್ಗಡೆ ಕೂರಿಸ್ಕೊಂಡ್ರೆ ನಮ್ಮ ಮಗನೇ ತಗೊಂಡು ಹೋಗ್ತಾನೆ. ನನ್ನ ಮದ ಬಂದರು ಹೋಗಿ ನಮ್ಮ ಮಗನ ನೀರು ಕುಡಿಸ್ಕೊಂಡು ತೊಳ್ಕೊ ಬರ್ತಾನೆ, ಕೆರೆಗೆ ತೊಗೊಂಡು ಹೋಗ್ತಾನೆ, ಹೋಗಿ ತೊಳ್ಕೊಂಡು ಬರ್ತಾನೆ. ಅವನೇ 18 ಆಗಿದೆ ಸರ್. ಆಗಲೇ ರೆಡಿ ಮಾಡಿಬಿಟ್ಟಿರ? ಆಗಲೇ ಕೂತ್ಕೊಂಡು ಹೋಗಿ ತಗೊಬರ್ತಾರೆ. ಚಂಡಿ ಅಂದರೆ ಮಹಾರಾಷ್ಟ್ರದಲ್ಲಿ ಒಂದು 2-3 ಆನೆ ಕ್ಯಾಪ್ಚರ್ ಮಾಡೋದು. ಮಹಾರಾಷ್ಟ್ರದಲ್ಲಿ ಒಂದು ಕ್ಯಾಪ್ಚರ್ ಮಾಡೋದು. ಅದು ಬೆಳಕರಿನೇ ಒಂದು ಕ್ಯಾಪ್ಚರ್ ಆಯ್ತು ಸರ್. ಅದು ನಿದ್ರೆ ಇಲ್ಲ, ಅದ್ರ ಆನೆಗಳನ್ನೆಲ್ಲ ನಿದ್ರೆ ಇಲ್ಲ, ನಮಗೇನು ನಿದ್ರೆ ಇಲ್ಲ. ನಮ್ಮ ಕಡೆ ಈ ಕಡೆ ಅಧಿಕಾರಿಗಳು ಹೋಗಿದ್ದಾರಲ್ಲ ಸರ್, ಅವ್ರು ಮಾತಾಡ್ತಿರ್ತಾರೆ ಕನ್ನಡ. ನಮಗೆ ಅದೇನು ಸರ್, ತಗೊಂಡೋಗಿ ಅಲ್ಲಿ ಆನೆ ಕ್ಯಾಪ್ಚರ್ ಮಾಡೋಕ್ಕಂತ ಅಲ್ಲಿಗೆ ತೊಗೊಂಡೋಗಿದ್ದು. 3 ಆನೆ ಕ್ಯಾಪ್ಚರ್ ಮಾಡ್ಬೇಕಾಯ್ತು ನಾವಲ್ಲಿ. ಅದು ಬೇರೆ ಕಡೆಯಿಂದೆಲ್ಲ ಕರ್ಕೊಂಬಂದ್ರೆ ಕ್ಯಾಪ್ಚರ್ ಮಾಡೋಕ್ಕೆ ಕರ್ಕೊಂಬಂದಿರಂತಲ್ಲಿ. ಅವ್ರು ಯಾರು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂತಲ್ಲಿ. ಅದು ಬೇಡ, ಕರ್ನಾಟಕ ಟೀಮ್ನ ಕರೆಸಿ ಕ್ಯಾಪ್ಚರ್ ಮಾಡಲಿ ಅಂತ ಹೇಳಿದ್ರು. ಆಗ ನಮ್ಮ ಅಭಿಮನ್ಯು ಮತ್ತು ನಮ್ಮ ಅಭಿಮನ್ಯು ಜೊತೆ ಇರೋ ಆನೆಗಳೆಲ್ಲ ಇಡೀ ಹೋಗಿದ್ದು ಅಲ್ಲಿಗೆ. ಅರ್ಜುನ ಎಲ್ಲ ಬಂದಿದ್ದು. ಅದರಲ್ಲಿ ಡಾಟ್ ಮಾಡೋಕ್ಕೆ ಹೋಗೋದ್ರಲ್ಲಿ ನಮ್ಮ ಆನೆ ಮೇಲೆ ಡಾಟ್ ಮಾಡೋಕ್ಕೆ ಹೋಗಿದ್ದು. ಅದು ಸಡನ್ನಾಗಿ 2 ಆನೆ ಬಂದ್ಬಿಡ್ತು ಅಲ್ಲಿ ಮಹಾರಾಷ್ಟ್ರದಲ್ಲಿ. ಒಂದು ಆನೆ ಫೈಟ್ ಬಿತ್ತು, ಒಂದು ಆನೆ ನಿಂತ್ಕೊಂಡು ನೋಡೋದು. ಕಾಡಾನೆ ಆನೆ ಫೈಟ್ ಬಿತ್ತು, ಒಂದು ಆನೆ ನಮ್ಮ ಆನೆ ಜೊತೆ ಫೈಟ್ ಬಿತ್ತು, ಇನ್ನೊಂದು ನಿಂತ್ಕೊಂಡು ನೋಡೋದು. 2 ಫೈಟ್ ಮಾಡೋದು, ನಾನು ನಿಂತ್ಕೊಂಡು ನೋಡೋದು. ಹಂಗೆ ಫೈಟ್ ಮಾಡೋ ಅಷ್ಟೊತ್ತಿಗೆ ಇಂಜೆಕ್ಷನ್ ಡಾಟ್ ಮಾಡಿದ್ರು. ಡಾಟ್ ಆಯಿತು, ಹೋಗಿ ಡಾಟ್ ಆಗಿ ಬಿದ್ದಿಲ್ಲ ಅದು. ಅಷ್ಟೊತ್ತಿಗೆ ಸಾಯಂಕಾಲ ಮಿನಿಮಮ್ಮು ರಾತ್ರಿ ಬಂದ್ಬಿಡ್ತು ನಮಗೆ. ಅದು ಬೀಳ್ತಾಯಿಲ್ಲ, ಡಾಟ್ ಆಗಿದೆ. ಹೋದ್ರೆ ಆನೆ ಜೊತೆ ಫೈಟಿಗೆ ಮಾತ್ರ ಬರ್ತದೆ. ಡಾಟ್ ಆಗಿದ್ರು ಫಸ್ಟಲ್ಲೇ ಫೈಟ್ ಆಗಿದೆ, ಪುನಃ ಡಾಟ್ ಆದ್ರೂ ಫೈಟಿಗೆ ಬರ್ತದೆ. ಅಲ್ಲದೆ ಇಲ್ಲಿ ಯಾವ ಆನೆಗಳು ಅದಕ್ಕೆ ಫೈಟಿಗೆ ಹೋಗೋಕ್ಕೆ ಎದುರ್ತಾ ಇದ್ದಾವೆ, ಮುಂದ್ಗಡೆ ಹೋಗಿ ಫೈಟ್ ಮಾಡೋಕ್ಕೆ. ಆಗ ಒಂದು ದೊಡ್ಡ ಬೆಟ್ಟ ಬೇರೆ ಅಲ್ಲಿ ಫೈಟ್ ಮಾಡೋಕ್ಕೆ. ಅಲ್ಲಿಂದ ಬೆಟ್ಟದಿಂದ ಬೆಳಕರಿ ಅಷ್ಟು ಹೊತ್ತಿಗೆ ಅದನ್ನು ಹಿಡಿದು ಕಟ್ಟಕ್ಕೆ ಅಲ್ಲಿಂದ ಫೈಟ್ ಮಾಡಿ ಕೆಳಗಡೆ ಇಳಿಸೋ ಹೊತ್ತಿಗೆ ಬೆಳಕರ್ದು 6 ಗಂಟೆ ಆಗ್ಬಿಡ್ತು. ಅಲ್ಲಿಂದ ಫೈಟ್ ಮಾಡಿದೆ. ಅದು ಕೆಳಗಡೆ 7 ಗಂಟೆ ಫೈಟೇ. ಹಗ್ಗ ಕಟ್ಟಾಕಿದ್ದು ಅಭಿಮನ್ಯೊಟ್ಟಿಗೆ. ಅದು ಇದು ಒಂದೇ ನಮ್ಮ ಆನೆ ಒಂದೇ ಫೈಟ್ ಮಾಡೋದು. ಅವತ್ತು ಅರ್ಜುನ ಒಂದಿತ್ತು, ಮತ್ತು ಗಜೇಂದ್ರ, ಅರಿಸ, ಈಶಾನ್ಯಗಳು ಇದು. ನಮ್ಮ ಅಭಿಮನ್ಯು ಒಂದೇ ಫೈಟ್ ಮಾಡ್ತಾ ಇದ್ದು ಅಲ್ಲಿ. ಅಲ್ಲಿಂದ ಇವು ನಿಂತ್ಕೊಂಡು ನೋಡೋದನ್ನ. ಅಲ್ಲಿಂದ ಫೈಟ್ ಮಾಡಿ ಬರೋದೇ ಬೆಳಕರ್ದೆ ಸರ್. ಅದು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು ನಮಗೆ. ಬೆಟ್ಟದ ಇಳಿಸೋಕ್ಕೆ ಕಷ್ಟ ಆಯ್ತು ಅಷ್ಟೇ. ಅದು ಹೊಡೆದಾಡ್ಕೊಂಡೇ ಬರೋದು. ಅದು ಎಲ್ಲಿ ಯಾವ ಕಡೆ ಹೋದ್ರೂ ಓಡಾಡೋಕ್ಕೆ ಬರೋದು, ಬರೀ ಫೈಟ್ಗೆ ಬರೋದು. ಅದು ಅಲ್ಲಿಂದ ಅಲ್ಲಿಗೆ ಬೆಲೆ ತಂದು ಹಾಕೋ ಅಷ್ಟೊಳಗೆ ಸುಸ್ತು ನಮಗೆ. ಸಿಕ್ಕಾಪಟ್ಟೆ ಆಗಲಿಲ್ಲ. ಅದಕ್ಕೆ ಯಾವನಪ್ಪ ಮಕ್ಕೆ ಹಿಡಿತಿದ್ದಿಲ್ಲ ಅದಕ್ಕೆ ಆನೆಗೆ. ಅದನ್ನು ಇಲ್ಲೇ ಪಳಗ್ಸೋಕ್ಕೆ ಇಲ್ಲೇ ನಮ್ಮ ಹತ್ರನೇ ಇದೆ ಸರ್, ಮಹಾರಾಷ್ಟ್ರ ಭೀಮಂತ. ಇಲ್ಲಿಗೆ ಪುನಃ ಅಭಿಮನ್ಯು ತಗೊಂಡೋಗಿ ಪುನಃ ಅಲ್ಲಿ ಇಲ್ಲಿಗೆ ತಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ನನ್ನ ಹತ್ರನೇ. ನಮ್ಮ ಕ್ಯಾಂಪಲ್ಲಿ ಐತೆ, ಇವಾಗನೇ ಐತೆ ಇಲ್ಲಿ ಮಹಾರಾಷ್ಟ್ರ ಭೀಮ ಅಂತ. ಅದು ಇಲ್ಲೇ ನಮ್ಮ ಕ್ಯಾಂಪಲ್ಲಿ ಐತೆ. ನಮ್ಮ ಮನೆಗೆ ಅದು ನೋಡಿದ್ರೆ ಕಿರ್ಸ್ಕೊಬಿಡ್ತದೆ, ಎದುರ್ಕೊಳ್ತದೆ ಮಹಾರಾಷ್ಟ್ರ ಭೀಮ. ಎದುರ್ಕೊಬಿಡ್ತದೆ. ನಮ್ಮ ಕ್ಯಾಂಪಲ್ಲಿರೋ ಎಲ್ಲ ಆನೆಗಳು ನಮ್ಮ ಮನೆ ನೋಡಿದ್ರೆ ಕಿರ್ಸ್ಕೊಬಿಡ್ತವೆ, ಎದುರ್ಕೊಬಿಡ್ತವೆ. ಅಂದ್ರೆ ಇದೇ ಹಿಡಿದ್ರದಲ್ಲ ಸರ್ ಅವನ್ನೆಲ್ಲ. ಅದು ಗೊತ್ತಾಗುತ್ತೆ, ಗೊತ್ತಾಯ್ತದೆ ಇವನು ಯಾರಿಗೆ ಎದುರ್ತಲ್ಲ ನಮಗೆಲ್ಲ ಅಂತ. ಅದನ್ನ ನೋಡಿದ್ರೆ ಆ ಭಾಗಕ್ಕೆ ಹೋಗಕ್ಕೆ ಎದುರ್ಕೊಬಿಡ್ತವೆ. ಹೌದಾ? ಯಾವ್ಯಾವ ಆನೆ ಇದಾವೆ ಇಲ್ಲಿ? ಸುಮಾರು ನಮ್ಮ ಕ್ಯಾಂಪಲ್ಲಿ ಗಂಡಾನೆಗಳು ಸುಮಾರು ಇದೆ ಸರ್. ಇಲ್ಲಿ ಮಹೇಂದ್ರ ಇದೆ, ಭೀಮ ಇದೆ, ಕರ್ನಾಟಕ ಭೀಮ ಇದೆ. ಈಗ 1-2 ಕ್ಯಾಪ್ಚರ್ ಮಾಡಿ ತಂದ್ರು ಆನೆ. ಹೆಸರು ಇಟ್ಟು ಬಿಡ್ತಾರೆ, ಎಲ್ಲ ಹೆಸರು ಇಟ್ಟಿದ್ದಾರೆ ಸರ್. ನಮ್ಮ DF ಸಾಹೇಬ್ರು ಇಡ್ತಾರೆ ಸರ್ ಅದನ್ನ ಹೆಸರು. ಅಂದ್ರೆ ಹೇಗೆ ಇಡ್ತಾರೆ ಹೆಸರು? ಅದು ಹೆಸರು ಎಲ್ಲ ಆನೆ ಮಾವತ ಕಣ್ಣು ಕರೆದು ಇದಕ್ಕೆ ಏನು ಹೆಸರು ಇಡೋಣ, ಇಂಥದ್ದು ಹೆಸರು ಇಡೋಣಪ್ಪ ಅಂತ ಕರೆದು ಎಲ್ಲ ಹೇಳಿ ಹೆಸರು. ಸುಮಾರು ಆನೆಗಳಿಗೆ ಎಲ್ಲ ಬೇರೆ ಬೇರೆ ರೀತಿ ಹೆಸರು ಹಾಕಿ, ಸೋಮಶೇಖರ ಹಿಂಗೆಲ್ಲ ಹೆಸರು ಹಾಕಿದ್ದಾರೆ ಸರ್. ಯಾವ ಹೆಸರು ಇಟ್ಟಿದ್ದಾರೆ ಅಂತ ಅವರು ಯಾವ್ದು ಆಯ್ಕೆ ಮಾಡಿ ಹೇಳ್ತಾರೆ, ಇದೆಲ್ಲ ಸರಿನಾ ಅಂತ ಹೇಳಿದ್ರೆ ಅದೇ ಹೆಸರು ಹಾಕ್ತಾರೆ. ಈಗ ಒಂದು ಹೊಸ ಆನೆ ಹಿಡ್ಕೊಂಡು ಬಂದಿದೆ ಸರ್. ಸುಮಾರು ಮಹಾಭಾರತದ ಸ್ಟೋರಿನೇ ಹಾಕಿದ್ದಾರೆ ಸರ್. ಮಹಾಭಾರತ ಸ್ಟೋರಿನೇ ಸುಮಾರು ಹೆಸರುಗಳು ಹಾಕೊಂಡು ಹೋಗಿದ್ದಾರೆ. ಅಶ್ವತ್ಥಾಮ, ಹಂಗೆ ಭೀಮ, ದುರ್ಯೋಧನ ಇಟ್ಟಿದ್ದಾರೆ. ದುರ್ಯೋಧನ ಇತ್ತು ಸರ್ ನಮ್ಮ ಕ್ಯಾಂಪಲ್ಲಿ. ಹೌದು, ಅರ್ಜುನ, ಶ್ರೀರಾಮ ಇವೆಲ್ಲ ಇತ್ತು. ದಿವಸಕ್ಕೆ ಎಷ್ಟು ಲೀಟರ್ ನೀರು ಬೇಕಂತೀರ ನಾನೇ? ದಿವಸಕ್ಕೆ ಅದು ಇಷ್ಟ ಅಂತ ಏನು ಲೆಕ್ಕ ಮಾಡಿ ಕುಡಿಯಲ್ಲ ಸರ್. ಮಿನಿಮಮ್ ಒಂದು 20-30 ಬಿಂದಿಗೆ ಮಾಮೂಲಿ ಕುಡಿತಾ ಇರ್ತಾರೆ. ಅದು ಜಾಸ್ತಿ ಹಾವು ಹಾಕೊಂಡ್ಬಂದರೆ ಅಂದರೆ ಕೆಲವು ದಿನದಲ್ಲಿ ಒಂದು 4-5 ಬಿಂದಿಗೆಲ್ಲೇ ಕುಡಿದ್ಬಿಡ್ತದೆ. ಕಮ್ಮಿ ಕುಡಿತವೆ, ಒಂಚೂರು ಜಾಸ್ತಿನೂ ಕುಡಿತವೆ. ಅಂದರೆ ನೀರು ಕುಡಿಯೋತ್ತಿಗೆ ಒಮ್ಮೆಗಿಲೆ ನಡ್ಕೊಂಡ್ಬಂದಾಗ ಕುಡಿಯೋದಿಲ್ಲ. ಬಂದು ಸ್ವಲ್ಪ ಹೊತ್ತು ನಿಂತು ಮೈಗೆಲ್ಲ ಎರ್ಸ್ಕೊಂಡು
ಆನಂತರ ನೀರು ಕುಡಿ ಅಷ್ಟೇ. ಈಗ ಅಕಸ್ಮಾತ್ ಜೋರಾಗಿ ನಡ್ಕೊಬಂದು ಸುಸ್ತಲ್ಲಿರೋತ್ತಿಗೆಲ್ಲ ಅವನು ನಮ್ಮಂಗೆ ಸುಸ್ತಾಗಿರೋತ್ತಿಗೆಲ್ಲ ಸ್ವಲ್ಪ ಬಿಟ್ಟು ಕುಡಿ ಏನಂತ ಹೇಳ್ತಾರೆ. ಅದೇ ರೀತಿ ಅವಕ್ಕೇನು ಎಲ್ಲ ಬುದ್ಧಿಶಕ್ತಿ ಗೊತ್ತಿದೆ ಸರ್. ಬಂದು ಸ್ವಲ್ಪ ಹೊತ್ತು ನಿಂತು ಮೈಗೆಲ್ಲ ನೀರು ಹಾಕಿ ಆವಾಗ ನೀರುಗಳೆಲ್ಲ ಬಿದ್ದು ಆಗೋದ್ರೆ ನೀರು ಕುಡಿತವೆ. ಕೆಲವು ಆನೆಗಳು ಬಂದು ಅರ್ಜೆಂಟಲ್ಲಿ ಆನೆಗಳು ಕುಡಿತವೆ ಸರ್. ಬಂದ ತಕ್ಷಣ ಒಂದು ಕುಡಿತವೆ. ಫುಲ್ ಜಾವಾಗಿರೋದು ಭಾಳ ದೂರದಲ್ಲಿ ನಡ್ಕೊಂಬಂದಿರ್ತವೆ. ಈಗ ಕಾಡೊಳಗಡೆಲ್ಲ ಅವೆಲ್ಲ ಬಂದ ತಕ್ಷಣ ನೀರು ಕುಡಿದ್ಬಿಡ್ತವೆ. ಬೆಳಿಗ್ಗೆಲ್ಲ ಕುಡಿಸಿರ್ತೀವಿ ಸರ್. ಮತ್ತೇನು ಬಯಲು ಆಪ್ಷನ್ ಓದಿಗೆ ಸುಮಾರು ಯಾವ್ದಾರು ಜಾಗ ನೀರು ಸಿಕ್ಕಿದ್ರೆ ಯಾವ್ದಾರು ಜಾಗ ನೀರಿಗೆ ಜಾಗ ಬಂದರೆ ಅಲ್ಲಿ ನೀರು ಕುಡಿಸ್ಬಿಡ್ತೀವಿ. ನೀರೊಳಗಡೆ ಭಾಳ ಚೆನ್ನಾಗಿ ಆಟ ಆಡ್ತವೆ. ಮದದ ಆನೆ ಅಂತೂ ನೀರೊಳಗಡೆ ಬಿಟ್ಟರೆ 1-1.5 ಗಂಟೆ ಟೈಮ್ ನೀರೊಳಗಡೆ ಇರ್ತದೆ ಸರ್. ಮದ ಬಂದಿರೋ ಆನೆ. ಕೆಲ ಆನೆಗಳು ಇವೆಲ್ಲ ಒಂದು ಅರ್ಧ ಗಂಟೆದಲ್ಲಿ ಬಿದ್ದು ಹೋಗ್ಬಿಡ್ತವೆ. ಈ ಮದಮದಾನೆ 1 ಗಂಟೆ ಅಷ್ಟು ನೀರೊಳಗಡೆ ಬಿದ್ದುಕೊಂಡು ಮಣ್ಣಿಗೆ ಹೊಡ್ಕೊಂಡು ತಿನ್ಕೊಂಡು ಅಲ್ಲೇ ಬಿದ್ದುಕೊಂಡು ಆಡ್ತದೆ. ಮದ ಬಂದ ಬಿಸಿಲು ಊರಲ್ಲಿ ಬಂದು ನುಗ್ಬಿಟ್ರೆ ಕೆರೆಯಲ್ಲಿ ಹೋಗೋದಿಲ್ಲ. ನಮ್ಮ ಸಾಕಿದಾನೆಗಳು ಮದ ಬಂದರೆ ಬಿಟ್ಟರೆ ಸಾಕು 1 ಗಂಟೆ ಟೈಮ್ ನಾವು ಅಭಿನದ ಆಟಲ್ಲ. ಭಾಳ ಚೆನ್ನಾಗಿ ಅದು ಮಾಮೂಲಿ ಸರ್. ಮಣ್ಣು ಮಾತ್ರ ಎಲ್ಲದು ಬಿಟ್ಟರು ಮಣ್ಣು ಮಾತ್ರ ಬಿಡೋಲ್ಲ. ಆ ದೇವರೇ ಶಾಪ ಮಾಡಿಬಿಟ್ಟಿದೆ ಅದಕ್ಕೆ ಕೊಟ್ಟಿರೋದೇನು ಮಣ್ಣು ಹಾಕ್ತಾನೆ ಇರಬೇಕಂತ. ಸೊಳ್ಳೆಗಳು ಜಾಸ್ತಿ ಸರ್ ಅದಕ್ಕೆ. ಈಗ ನಮಗೆ ಸೊಳ್ಳೆ ಕಡಿತೆ ಸರ್. ನಾವೊಂದು ಬಟ್ಟೆ ಹಾಕ್ಕೊಂಡಾಗ ಸ್ವಲ್ಪ ಮಣ್ಣುಗಳು ಹಾಕಿದರೆ ಕೂರಕ್ಕಾಗಲ್ಲ ಅದಕ್ಕೆ. ಆಗ ಮರಗೆ ಹೋಗಿ ತಿಕ್ಕಿಬಿಟ್ರೆ ಫುಲ್ಲು ಬದಿಗಳು ಜಾಸ್ತಿ ಹಾಕ್ಕೊಬಿಡ್ತವೆ. ಮಣ್ಣುಗಳು ಅದು ಇದು ನೋಣ ಯಾವ್ದು ಕೂರಕ್ಕೆ ಮಣ್ಣನ್ನೇ ಅದಕ್ಕೆ ಕಾರಣ. ಮಣ್ಣು ಎತ್ತಿ ಹೊಡಿತಾ ಇರ್ತಿದ್ರೆ ಯಾವ್ದು ಕೂರಕ್ಕಾಗಲ್ಲ ಸರ್. ಅದರಿಂದ ಹೋಯ್ತಾ ಇರ್ತವೆ, ಉರಿಸ್ತಾ ಇರ್ತದೆ ಮಣ್ಣನ್ನು. ಅದಕ್ಕೆ ಯಾವ ನೋಣಗಳು ಅವೆಲ್ಲ ಯಾವುದು ಕೂರಕ್ಕಾಗಲ್ಲ. ನೋಜುರುಗಳು ಅವೆಲ್ಲ ಯಾವ್ದು ಕೂರಕ್ಕೆ ಬಿಡಲ್ಲ, ಮಣ್ಣು ಬಿಡಲ್ಲ. ನಮ್ಮ ಮನೆಯವರು ಎಲ್ಲರೂ ಅದನ್ನ ಇಷ್ಟಪಡ್ತಾರೆ ಸರ್. ಅಭಿಮನ್ಯು ಅಂದರೆ ನಮ್ಮ ಮನೆ ದೇವರು ಅಂತಾರೆ. ಅದ್ರ ಕೆಲಸ ಏನೈತೆ ಅದು ಮಾಡಿಸ್ತೀವಿ ಕೊಂಡೆ. ಅದನ್ನ ಭಾಳ ಒಂದು ತಿನ್ನಿಸ್ಬೇಕು, ಅದನ್ನ ತೊಳಿಬೇಕು, ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡಿಸ್ಬೇಕು. ನಾವು ತಂದು ಜೋಪಾನಾಗಿ ಬಿಡ್ತೀವಿ.